ಅದರ ಜೊತೆಗೆ ಈಗ ಸದ್ಯಕ್ಕೆ ಅವರ ಒಂದು ಮದ್ವೆ ವಿಚಾರ ಏನಿದೆ ಬಾರಿ ಟ್ರೆಂಡಿಂಗ್ ನಲ್ಲಿತ್ತು. ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಮದ್ವೆ ಆಗ್ತಾರೆ ಅಂತ. ಮಾಜಿ ಪ್ರೇಯಸಿ ಒಟ್ಟಿಗೆ ಅವರು ಇರುವಂತಹ ಒಂದು ಕೆಲವೊಂದು ಫೋಟೋಸ್ ಗಳೇನಿದಾವೆ ತುಂಬಾ ವೈರಲ್ ಆಗ್ತಾ ಇದೆ. ಫೋಟೋಸ್ ಗಳಾಗಿರ್ಬೋದು, ಕೆಲವೊಂದು ಚಾಟ್ಸ್ ಗಳಾಗಿರ್ಬೋದು, ಈ ತರ ಫೋಟೋಸ್ ಗಳನ್ನ ಲೀಕ್ ಮಾಡ್ತಿರೋದು ಯಾರು? ಇವರ ಮದ್ವೆ ಆಗುತ್ತೋ ಅಥವಾ ಮದ್ವೆ ನಿಜನೋ ಅಥವಾ ಸುಳ್ಳು? ಮಾಧ್ಯಮ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ರಶ್ಮಿಕಾ ಮಂದಣ್ಣ ನಮ್ಮ ಭಾರತದಲ್ಲಿ ಒಂಥರ ಟ್ರೆಂಡಿಂಗ್ ಟಾಪಿಕ್ ಅಂತಾನೆ ಹೇಳ್ಬೋದು. ಪಾಸಿಟಿವ್ ಆಗಿರ್ಲಿ ನೆಗೆಟಿವ್ ಆಗಿರ್ಲಿ ಟ್ರೆಂಡಿಂಗ್ ಅಲ್ಲಿರೋ ಒಂದು ನಾಯಕಿ ನಟಿ ಅಂತ ಹೇಳಿದ್ರೆ ಅದು ರಶ್ಮಿಕಾ ಮಂದಣ್ಣ. ಅದರ ಜೊತೆಗೆ ಈಗ ಸದ್ಯಕ್ಕೆ ಅವರ ಒಂದು ಮದ್ವೆ ವಿಚಾರ ಏನಿದೆ ಬಾರಿ ಟ್ರೆಂಡಿಂಗ್ ನಲ್ಲಿತ್ತು. ನಾಯಕ ನಟ ವಿಜಯ್ ದೇವರಕೊಂಡನ ಮದ್ವೆ ಆಗ್ತಾರೆ ಅನ್ನೋ ಒಂದು ರೂಮರ್ಸ್ ಇತ್ತು. ಅದು ಕೂಡ ಫೆಬ್ರವರಿ 26ಕ್ಕೆ ರಾಜಸ್ಥಾನದ ಉದಯಪುರಲ್ಲಿ ಇವರ ಮದ್ವೆ ಆಗುತ್ತೆ. ಅಂದ್ರೆ ಅದ್ರ ಜೊತೆಗೆ ಏನೋ ಒಂದು ಮದ್ವೆ ಮಂಟಪದ ಸೆಟ್ ಏನಿದೆ ಅದರದ್ದು ಕೂಡ ವಿಡಿಯೋ ಕೂಡ ವೈರಲ್ ಆಗ್ತಿತ್ತು. ಏನೋ ಒಂಥರ ರೂಮರ್ಸ್ ಇತ್ತು, ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಮದ್ವೆ ಆಗ್ತಾರೆ ಅಂತ. ಸೊ ಈ ಒಂದು ರೂಮರ್ಸ್ ಗಳು ಏನಿದಾವೆ ಅಂದ್ರೆ ವಿಜಯ್ ದೇವರಕೊಂಡ ಅವರು ರಶ್ಮಿಕಾ ಮಂದಣ್ಣ ಅವ್ರದ್ದು ಯಾವ್ದಾದ್ರು ಮೂವಿ ಪ್ರಮೋಷನ್ ಆಗಿರ್ಬೋದು ಅಥವಾ ಈವೆಂಟ್ ಗಳಲ್ಲಿ ಸಿಕ್ಕುದಾಗಿರ್ಬೋದು ಅಥವಾ ಕೆಲವೊಂದು ಅವರು ಟ್ರಿಪ್ ಗಳು ಹೋಗ್ತಾ ಇರ್ತಾರಲ್ವಾ, ಅದರಲ್ಲಿ ಕೂಡ ಕೆಲವೊಂದು ಫೋಟೋಸ್ ಗಳಲ್ಲಿ ಇವ್ರು ಇದ್ದಾರೆ ಅಂತ ವಿಜಯ್ ದೇವರಕೊಂಡ ಅವರೊಟ್ಟಿಗೆ ರಶ್ಮಿಕಾ ಮಂದಣ್ಣ ಅವರು ಇದ್ದಾರೆ ಅನ್ನುವಂತೆಲ್ಲ ರೂಮರ್ಸ್ ಗಳು ಸ್ಪ್ರೆಡ್ ಆಗ್ತಿತ್ತು. ಅದ್ರ ಜೊತೆಗೆ ಇವರು ಅನನ್ಯ ಪಾಂಡೆ ಅವರು ಕೂಡ ಒಂದ್ಸಲ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಿದ್ರು, ಹೀಸ್ ಆಲ್ವೇಸ್ ಇನ್ ಅ ರಶ್ ಟು ಮೀಟ್ ಮಿಕಾ ಸಿಂಗ್ ಅಂತ. ಸೊ ಇದು ಇನ್ನೂ ಹೆಚ್ಚು ಪುಷ್ಟಿ ಕೂಡ ನೀಡಿತ್ತು. ಸೊ ಈಗ ಅವರ ಮದ್ವೆ ಆಗುತ್ತೆ ಅನ್ನೋ ಒಂದು ರೂಮರ್ನ ನಡುವೆ ಇನ್ನೊಂದು ರೂಮರ್ ಹೊಟ್ಕೊಂಡಿದೆ. ಅಂದ್ರೆ ವಿಜಯ್ ದೇವರಕೊಂಡ ಅಂದ್ರೆ ರಶ್ಮಿಕಾ ಮಂದಣ್ಣ ಅವರ ಮದ್ವೆ ಆಗ್ತಿರೋ ಭಾವಿ ಪತಿ ಏನಿದ್ದಾರೆ ವಿಜಯ್ ದೇವರಕೊಂಡ ಅವರ ಹಳೆಯ ಗೆಳತಿ ಅಂದ್ರೆ ಮಾಜಿ ಪ್ರೇಯಸಿ ಒಟ್ಟಿಗೆ ಅವರು ಇರುವಂತಹ ಒಂದು ಕೆಲವೊಂದು ಫೋಟೋಸ್ ಗಳೇನಿದಾವೆ ತುಂಬಾ ವೈರಲ್ ಆಗ್ತಾ ಇದೆ. ಅಂದ್ರೆ ತುಂಬಾ ಆತ್ಮೀಯವಾಗಿರುವಂತಹ ಫೋಟೋಸ್ಗಳು ವೈರಲ್ ಆಗ್ತಿತ್ತು. ಇದಕ್ಕಿಂತ ಮುಂಚೆ ಕೂಡ ಅವರೊಂದೇನು ಯುರೋಪಿಯನ್ ಹುಡುಗಿ ಜೊತೆ ಗರ್ಲ್ ಫ್ರೆಂಡ್ ಇದ್ದಾಳೆ ಅನ್ನೋ ಒಂದು ಎಕ್ಸ್ ಗರ್ಲ್ ಫ್ರೆಂಡ್ ಇದ್ದಾಳೆ ಅನ್ನೋ ಒಂದು ರೂಮರ್ಸ್ ಕೂಡ ಇತ್ತು. ಈಗ ಸದ್ಯಕ್ಕೆ ಇನ್ನೊಂದು ರೂಮರ್ಸ್ ಬಂದಿದೆ. ಅಂದ್ರೆ ಇದು ಕೂಡ ಮದ್ವೆ ವಿಷಯ ಹತ್ರ ಸಮೀಪ ಆಗ್ತಿರೋ ಈ ಸಂದರ್ಭದಲ್ಲಿ ಫೋಟೋಸ್ಗಳು ವೈರಲ್ ಆಗಿದ್ದಾವೆ. ಸೊ ಇದೇ ರೀತಿ ಕೂಡ ಸ್ಮೃತಿ ಮಂದಣ್ಣ ಅವರ ಮದ್ವೆಯ ಹಿಂದಿನ ದಿನ ಕೆಲವೊಂದು ಫೋಟೋಸ್ಗಳಾಗಿರ್ಬೋದು, ಕೆಲವೊಂದು ಚಾಟ್ಸ್ ಗಳಾಗಿರ್ಬೋದು ಬಹಳ ಲೀಕ್ ಆಗಿತ್ತು. ಅಂದ್ರೆ ಅದ್ರ ಜೊತೆಗೆ ಅವರ ಮದ್ವೆ ಕೂಡ ನಿಂತೋಗಿತ್ತು. ಸೊ ಇದು ಎಲ್ಲೋ ಒಂದು ಕಡೆ ಅದೇ ಹಾದಿಯಲ್ಲಿ ಹೋಗ್ತಾ ಉಂಟಾ ಅಂತ ಹಲವರ ಒಂದು ಊಹೆ ಆಗಿದೆ. ಅದ್ರ ಜೊತೆಗೆ ಕೂಡ ಇಷ್ಟೊಂದು ಮದ್ವೆ ಸಮೀಪ ಆಗ್ತಾ ಇರೋ ಹೊತ್ತಲ್ಲಿ ಈ ತರ ಫೋಟೋಸ್ಗಳನ್ನ ಲೀಕ್ ಮಾಡ್ತಿರೋದು ಯಾರು? ಸ್ಮೃತಿ ಮಂದಣ್ಣ ಅವ್ರದ್ದು ಕೂಡ ಹಾಗೆ ಆಗಿತ್ತು. ಮದ್ವೆ ಹತ್ರ ಬರೋತ್ತಿಗೆ ಈ ಒಂದು ಫೋಟೋಸ್ಗಳು ಲೀಕ್ ಆಗ್ತಿತ್ತು. ಹಾಗಾದ್ರೆ ಈ ಒಂದು ಫೋಟೋಸ್ ಲೀಕ್ ಆಗೋದ ಉದ್ದೇಶ ಏನು? ಯಾರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕ್ವಶನ್ ಕೂಡ ಬಹಳ ಹುಟ್ಟಿದೆ. ಸೊ ಇದ್ರ ಜೊತೆಗೆ ಕೂಡ ರಶ್ಮಿಕಾ ಮಂದಣ್ಣ ಅವರ ಎಂಗೇಜ್ಮೆಂಟ್ ಸುದ್ದಿ ಕೂಡ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಗುಟ್ಟಾಗಿ ಎಂಗೇಜ್ಮೆಂಟ್ ಆಗಿದ್ದಾರೆ ಅಂತ ಅನ್ನೋ ಒಂದು ಕೂಡ ಸುದ್ದಿ ಕೂಡ ಇತ್ತು. ಸೊ ಈ ಒಂದು ಎಲ್ಲಾ ವಿಚಾರಗಳನ್ನ ನೋಡಿ ಸೊ ಈ ಸಂದರ್ಭದಲ್ಲಿ ಈ ಒಂದು ಫೋಟೋಸ್ಗಳು ಲೀಕ್ ಆಗಿರೋದು ಬಹಳ ಒಂದು ಕ್ವಶನ್ ಅನ್ನ ಹುಟ್ಟು ಹಾಕುತ್ತೆ. ಅಂದ್ರೆ ಇದಕ್ಕಿಂತ ಮುಂಚೆ ಕೂಡ ಕೊರೋನಾ ಟೈಮಲ್ಲಿ ವಿಜಯ್ ದೇವರಕೊಂಡ ಅವರ ಮಾಜಿ ಪ್ರೇಯಸಿಯನ್ನ ಮೀಟ್ ಮಾಡಕ್ಕೆ ಬೆಲ್ಜಿಯಂಗೆ ಹೋಗಿದ್ರು ಅನ್ನೋ ಒಂದು ಕೂಡ ರೂಮರ್ಸ್ ಇತ್ತು. ಸೊ ಸದ್ಯಕ್ಕೆ ಈ ಒಂದು ರಶ್ಮಿಕಾ ಮಂದಣ್ಣ ಅವರ ಒಂದು ಬಾಳ್ನಲ್ಲಿ ಏನಾಗುತ್ತೆ ಅಂದ್ರೆ ಇವರ ಮದ್ವೆ ಆಗುತ್ತೋ ಅಥವಾ ಮದ್ವೆ ನಿಜನೋ ಅಥವಾ ಸುಳ್ಳು ಆ ಒಂದು ವಿಚಾರ ಕೂಡ ಯಾರಿಗೂ ಗೊತ್ತಿಲ್ಲ. ಸೊ ಒಂದು ವೇಳೆ ಮದ್ವೆ ಆಗೋದು ನಿಜ ಅಂತ ಆಗಿದ್ರೆ ಈ ಹೊತ್ತಿನಲ್ಲಿ ಈ ಒಂದು ಸುದ್ದಿ ರಶ್ಮಿಕಾ ಮಂದಣ್ಣ ಅವರು ಹೇಗೆ ತಗೊಳ್ತಾರೆ, ಅದ್ರ ಜೊತೆಗೆ ರಶ್ಮಿಕಾ ಮಂದಣ್ಣ ಅವರ ರಿಯಾಕ್ಷನ್ ಏನು, ವಿಜಯ್ ದೇವರಕೊಂಡ ಅವರು ಇದಕ್ಕೆ ಯಾವ ರೀತಿಯ ಉತ್ತರ ಕೊಡ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಇದಿಷ್ಟಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.